ಲೇ ಬಿತ್ರೆ ಬಿತ್ರೆ ಹೇಳಾನೇನೆ ಛತ್ರಿ ಎದಕ್ಕೆ ಕರೆದ್ರಿ? ಏನೇ ನನಗೆ ಛತ್ರಿ ಅಂತಿಲ್ಲ, ಯಾಕ ಸಣ್ಣ ಕಡಿತಿತನ? ಹಾ ಬಂದು ತುರಿಸ್ತೀರೇನೆ ಅತ್ತಿ, ಸಣ್ಣ ಕಡೆ ಆಗತ್ತತಿ. ಯಾಕೆ ಜಾಸ್ತಿ ಮಾತಾಡ್ತಿದೀಯಲ್ಲ? ಏನತ್ತಿ ನೀವೇನು ಕಡಿಮೆ ಮಾತಾಡ್ತಿದ್ದೀರಾ ಇವಾಗ? ಇವಳೇನು ಎಲ್ಲದಕ್ಕೂ ಉತ್ತರ ಕೊಡ್ತಿದ್ದಾಳೆ. ನೀನು ತಿಂದಿರೋದು ಕೊಬ್ಬು ಜಾಸ್ತಿ ಆಗಿರ್ಬೇಕು. ಇಳಿಸ್ತೀನಿ ಸರಿ, ನನ್ನ ಬಾಯಿ ಜೋರಾಗಿಲ್ಲ ಅಂದ್ರೆ ಮಾತು ಕೇಳಲ್ಲ ಇವಳು. ಯಾಕೆ ಕೊಬ್ಬಾ? ಹಾಂ ಕೊಬ್ಬೆ. ಏನು ಬಂದು ಇಳಿಸ್ತೀರಾ? ಯಾಕೆ ತುಂಬ ಜಾಸ್ತಿ ಮಾತಾಡ್ತಿದ್ಯಾ? ನಾನು ಹೋಗ್ಲಿ ಹೋಗ್ಲಿ ಅಂತ ಸುಮ್ಮನೆ ನೋಡ್ಕೊಂಡಿದ್ರೆ ಜಾಸ್ತಿನೇ ಮಾತಾಡ್ತಿದ್ಯಾ? ಅತ್ತಿ ನೀವೇನು ಕಮ್ಮಿ ಮಾತಾಡಿದ್ರೆ ನಾನು ಕಮ್ಮಿನೇ ಮಾತಾಡ್ತಿದ್ದೆ, ನೀವೇನು ಕಡಿಮೆ ಮಾತಾಡ್ತಿದ್ದೀರಾ? ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಮಾತಾಡ್ತಾನೆ ಇದ್ದಾಳೆ. ಹೋಗ್ಲಿ ಪಾಪ ಅಂತ ಸುಮ್ಮನಿದ್ರೆ ಜಾಸ್ತಿನೇ ಆಯ್ತು ಕಡೆ ನಿಂದು, ಅದಕ್ಕೆ ಒಂದು ಕೊಟ್ಟೆ ನಿನಗೆ. ಅತ್ತಿ ನೀವು ಹಿಂಗೆಲ್ಲ ದೌರ್ಜನ್ಯ ಮಾಡೋ ಹಂಗಿಲ್ಲ ನಮ್ಮ ಮೇಲೆ. ನಾನು ಎಷ್ಟು ಅಂತ ಸಹಿಸ್ಕೋಬೇಕು ಈ ಮನೇಲಿ? ನನ್ನೇನು ಈ ಮನೆ ಕೆಲಸ ಅಂದ್ಕೊಂಡಿದ್ದೀರಾ? ಏನು ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ ನನ್ನ? ಸದ್ಯಕ್ಕೆ ಈ ಮನೆ ಕೆಲಸದವಳೆ ಸೊಸೆನವಳು ಹೇಳಿದ ಮಾತು ಕೇಳಿದ್ರೆ ಮನೆ ಕೆಲಸದವಳು ಆಗಂಗಿಲ್ಲ, ಸೊಸೆಯಾಗೇ ನಡ್ಕೋತಾಳೆ. ಮನೆ ಕೆಲಸದೊಳಗೆ ಹೇಳಿ ಹೇಳಿ ಮಾಡಿಸ್ಬೇಕಲ್ಲ ಕೆಲಸನ, ಅದಕ್ಕೆ ನಿನಗೆ ಹೇಳಿ ಹೇಳಿನೇ ಮಾಡಿಸ್ತಾ ಇದ್ದೀನಿ. ಅತ್ತೆ ಬಾಯಿ ನಿಮ್ದು ಜೋರಾಗ್ತಿದೆ, ಸ್ವಲ್ಪ ಬಾಯಿ ಬಿಗಿಡ್ದು ಮಾತಾಡಿ. ನೀವು ಒಂದು ಮನೆ ಸೊಸೆ ಅನ್ನೋದನ್ನು ಮರಿಬೇಡಿ. ಒಂದು ಕಾಲದಲ್ಲಿ ನೀವೇಗಿ ಈ ಮನೆಗೆ ಸೊಸೆನೋ, ನಾನು ಹಾಗೆ ಈ ಮನೆಗೆ ಸೊಸೆ. ಕೆಲಸದಳು ಅನ್ನೋ ಲೆಕ್ಕಕ್ಕೆ ನನ್ನನ್ನು ಹಾಗೆ ನೋಡಬೇಡಿ, ನೋಡಿದ್ರೆ ನಿಮಗೂ ನಮಗೂ ಸರಿ ಇರಲ್ಲ. ಹ್ಞೂ ಕಣೆ, ಒಂದು ಕಾಲದಲ್ಲಿ ಹೇಗಂದರೆ ಅತ್ತೆ ಹೇಳೋಕ್ಕಿಂತ ಮುಂಚೆ ಅತ್ತೆಗೆ ಏನು ಬೇಕು ಏನು ಬೇಡ ಅದೆಲ್ಲ ನಾವು ನೋಡ್ಕೊತಿದ್ವಿ. ನಾನು ಈ ಮನೆ ಸೊಸೆಯಾಗಿಯೇ ಮಾತಾಡ್ತಾ ಇದ್ದೀನಿ, ಆದರೆ ನಿನಗೆ ಕೊಬ್ಬು ಜಾಸ್ತಿನೇ ಆಗಿದೆ. ಆದರೆ ಯಾವತ್ತೂ ಅತ್ತೆಗಾಗಲಿ ಅತ್ತೆ ಮಾತಿಗೆ ವಿರುದ್ಧವಾಗಲಿ ನಾವು ಯಾವತ್ತೂ ನಡ್ಕೊಳ್ಳಿಲ್ಲ. ಅದು ನೀವು ಅದು ಹೇಗೆ ನಡ್ಕೋತಿದ್ದೀರೋ ನನಗಂತೂ ಗೊತ್ತಿಲ್ಲ. ಈಗಿನ ಕಾಲದಲ್ಲಿ ಸೊಸೆಯರು ನೀವು. ಆದರೆ ನಮ್ಮ ಕಾಲದಲ್ಲಿ ನಾವು ಹೆಂಗಿದ್ದು ಹಂಗೆ ನಡ್ಕೋ ಅಂತ ನಾವು ಹೇಳಲ್ಲ, ಆದರೆ ಒಂದು ಸ್ವಲ್ಪ ತಗ್ಗಿ ಬಗ್ಗೆ ನಡೆಯೋದನ್ನು ಕಲಿಬೇಕು. ಅತ್ತೆ ನಾನೇನು ತಗ್ಗಿ ಬಗ್ಗೆ ನಡೀತಾ ಇಲ್ವಾ ನಿಮಗೆ? ಮುಚ್ಚೆ ಬಾಯ್ನ, ತಗ್ಗಿ ಬಗ್ಗೆ ನಡೀತಾಳಂತೆ. ದೊಡ್ಡವ್ರಿಗೆ ಗೌರವ ಕೊಡೋದು ಗೊತ್ತಿಲ್ಲ ನಿನಗೆ, ನೀನು ತಗ್ಗಿ ಬಗ್ಗೆ ನಡೀತೀಯಾ? ಅತ್ತೆ ಮಾತನ್ನ ಕೇಳೋಷ್ಟು ಬುದ್ಧಿ ಇಲ್ಲ ನಿನಗೆ, ನೀನು ತಗ್ಗಿ ಬಗ್ಗೆ ನಡೀತೀಯಾ? ಏನು ಬೇಕು ಏನು ಬೇಡ, ಮನೇಲಿ ಏನಿದೆ ಏನಿಲ್ಲ ಎಲ್ಲವನ್ನು ಅನುಸರಿಸ್ಕೊಂಡು ಹೋಗ್ಬೇಕು. ಅದಾಗಲ್ಲ ಅಂದರೆ ಯಾವತ್ತೂ ಹೆಣ್ಣಾಗಿರಲ್ಲ. ಅದು ನಮ್ಮದು ಒಂದು ಕಾಲ ಇತ್ತು, ಹೇಗಿತ್ತು ಅಂದರೆ ಅತ್ತೆ ಮಾತನ್ನು ಉಳಾಗಿ ದಾಟದೇ ಇರೋಂಥದ್ದು ಪರಿಸ್ಥಿತಿ ಇತ್ತು ನಮ್ಮದು. ಅತ್ತೆ ಹೇಳಿದ್ದನ್ನೇ ಕೇಳ್ಕೊಂಡು ಹೋಗ್ತಿದ್ವಿ, ಅತ್ತೆಯನ್ನೇ ದೇವರು ಅಂತಿದ್ವಿ, ಮಾವನನ್ನೇ ದೇವರು ಅಂತಿದ್ವಿ. ಅತ್ತೆ ಮಾವನ ಮಾತು ಒಂದಿನೂ ಮೀರಲಿಲ್ಲ ನಾವು. ಅದು ಎಂಥ ಸ್ವಸ್ಥರು ಬಂದುಬಿಟ್ಟಿದ್ದೀರೋ ನಮ್ಮ ಮನೆಗೆ. ಎಲ್ಲದಕ್ಕೂ ತಿರುಗಾಡ್ತೀರಾ ಬರ್ರೇ ಎದುರು ಮಾತಾಡ್ಕೊಂಡಿರ್ತೀರ ನಮ್ಗೆ. ಯಾಕತ್ತೆ? ಅದು ನಿಮ್ಮ ಕಾಲ, ಇದು ನಮ್ಮ ಕಾಲ. ಯಾಕೆ ನಾವು ಮಾತಾಡಬಾರ್ದು? ನಾವೇನಂತ ತಪ್ಪು ಮಾಡಿದ್ದೀವಿ ಮಾತಾಡದೇ ಇರೋಂಥದ್ದು? ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಬರೀ ಮಾತಾಡಿದ್ದನ್ನೇ ಮಾತಾಡ್ತೀಯ. ಸ್ವಲ್ಪನಾದ್ರೂ ತಿದ್ಕೊಳ್ಳೋ ಬುದ್ಧಿ ಇಲ್ಲ ನಿನಗೆ? ಎಷ್ಟು ಅಂತ ಕೇಳಬೇಕು ನಿಂದು? ಸ್ವಲ್ಪನೂ ನಾಚಿಕೆ ಆಗಲ್ಲ ನಿನಗೆ? ಅಳದ ನಿಲ್ಲಿಸಿ ಮುಚ್ಕೊಂಡು ಒಳಗೆ ಹೋಗು, ನಿಂದು ಕೇಳೋಕ್ಕಾಗಲ್ಲ ಪದೇ ಪದೇ ನಮಗೆ. ನಮಗೆ ನಮ್ಮ ಅಪ್ಪನ ಮನೆಯಲ್ಲಿ ನಾವು ಎಷ್ಟು ಚಂದ ಇದ್ವಿ, ಇಲ್ಲಿ ಬಂದು ಒಡಿಸ್ಕೊಳ್ಳೋದು ಬಡಿಸ್ಕೊಳ್ಳೋದು ಎಲ್ಲ ಮಾಡಬೇಕು. ಬರಲಿ ಇವತ್ತು ನನ್ನ ಗಂಡ ಐತೆ ಅವನಿಗೆ. ಮುಚ್ಕೊಂಡು ಒಳಗೆ ಹೋಗಿ, ಕಿಸಿದ್ದು ಸಾಕು, ಎಗರಾಡಿದ್ದು ಸಾಕು. ನಿಮ್ಮ ಅಪ್ಪನ ಮನೇಲಿ ಚೆನ್ನಾಗೇ ಇದ್ದಲ್ಲ, ನಿಮ್ಮ ಅಪ್ಪನ ಮನೆಗೆ ಹೋಗಿರು. ಹೋಗ್ಲಿ ಬಿಡಿ, ತೊಲಗಿದ್ಲ ಅವಳದೇನು ಕೇಳ್ತಾರೆ ಕತೆನ. ಏನು ಗೊತ್ತಾ, ನನ್ನ ಚಾನಲ್ನ ಬೇಗ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ.